ನಾನು ಏನೋ ಅವತ್ತು ಫ್ರೀ ಇದ್ದೆ, ಮಾಡೋಣ ಸರಿ ಆಯಿತು, ಅಟ್ಲೀಸ್ಟ್ ಒಂದು ಕ್ಯಾಮ್ರಾ ಮುಂದೆ ಹೋಗೋಣ, ಜನ ಗೊತ್ತಾಗ್ತಾರೆ, ಅಟ್ಲೀಸ್ಟ್ ಒಂದು ಕಾಂಟ್ಯಾಕ್ಟ್ ಬಿಲ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟೆ ಹೋಗಿದ್ದು. ಬಟ್ ಮುಂದೆ ಆಗಿದ್ದೆಲ್ಲವೂ ರಾಯರ ಆಶೀರ್ವಾದ ಸರ್. ನಿಜವಾಗ್ಲೂ ಮುಂದೆ ಆಗಿದ್ದು ಎಲ್ಲನೂ ರಾಯರ ಆಶೀರ್ವಾದನೇ. ಆಶೀರ್ವಾದ ಒಂದು ಅನುಭವ ಹೇಳಿ. ಅನುಭವ ಅಂತಂದರೆ ನಾನು ಇಲ್ಲಿಗೆ ಆಡಿಷನ್ ಸುಮಾರು ಕ್ಯಾರೆಕ್ಟರ್ಗೆ ಸುಮಾರಿಲ್ಲ, ಒಂದು 3-4 ಕ್ಯಾರೆಕ್ಟರ್ಗೆ ಆಡಿಷನ್ ಮಾಡಿದ್ರು ಸರ್. ನಂದು ಒಂದಕ್ಕೆ ಇವ್ರು ತುಂಬ ಚಿಕ್ಕವ್ರ ಥರ ಅನಿಸ್ತಾರೆ ರೀ ಅಂತ ಆಯಿತು. ನಾನು ಇನ್ನೊಂದಕ್ಕೆ ಇಲ್ಲ ಈ ಕ್ಯಾರೆಕ್ಟರ್ಗೆ ಇವ್ರು ತುಂಬ ದೊಡ್ಡವ್ರ ಥರ ಅನಿಸ್ಬಿಡ್ತಾರೆ ಅಂತ ಇನ್ನೊಂದು. ಆಮೇಲೆ ಏನೇನೇನೇನೇನೋ ಆಗಿ ಒಂದೆರಡು ಸುಮ್ಮನೆ ನನಗೇನು ಅನಿಸ್ತು ಅಂತಂದರೆ ಅಯ್ಯೋ ಕರ್ಸ್ಬಿಟ್ಟಿದ್ದೀವಲ್ಲ ಅಂತ ಅಂದ್ಬಿಟ್ಟು ಒಂದು ಏನೋ ಲುಕ್ ಟೆಸ್ಟ್ ಮಾಡಿದ್ರು ಅನ್ಸುತ್ತಮ್ಮ ಅಂತ ಅಂದ್ಬಿಟ್ಟು ಮನೆಗೆ ಹೋಗಿ ಹೇಳಿದ್ದೆ. ಆಮೇಲೆ ಔಟ್ ಆಫ್ ನೋವೇರ್ 1 ಮಂತ್ ಆದಮೇಲೆ ಫೋನ್ ಬಂತು. ನನಗೆ ಅವತ್ತು ಎಕ್ಸಾಮ್ ಇತ್ತು. 3-4 ಜನ ಫೋನ್ ಮಾಡಿಬಿಟ್ಟಿದ್ದಾರೆ. ನಾನು ತೊಗೊಂಡಿಲ್ಲ. ಆಮೇಲೆ ನನಗೆ ಗೊತ್ತಿರೋರು ಯಾರೋ ಇದು ಪ್ರೊಡಕ್ಷನ್ ಕಡೆಯಿಂದ ಕಾಲ್ ಬರ್ತಾ ಇದೆಯಂತೆ, ನೀವು ತೊಗೊತಾ ಇಲ್ವಂತೆ, ಪ್ಲೀಸ್ ಒಂದ್ಸಲ ಫೋನ್ ತೆಗೀರಿ. ಅನ್ನೋ ನಂಬರ್ ಎತ್ತಲ್ಲ ಫೋನು. ಇಲ್ಲ, ನಾನು ಎಕ್ಸಾಮಲ್ಲಿ ಇದ್ದೆ ಸರ್. ಆ್ಯಂಡ್ ಫೋನ್ ಕಾನ್ಫರೆನ್ಸ್ ಫೋನು ಅವಾಗ ಶೂಟಲ್ಲಿದ್ದೆ. ಅಂದರೆ ವೆರಿ ಬೇರ್ಲಿ ನಾನು ಫೋನ್ ನೋಡೋದು ಸರ್. ಫೋನೆಲ್ಲ ಅಷ್ಟು ನೋಡಲ್ಲ. ಹಾಗೇನೋ ಆದಾಗ ಸರಿ ನೀವು ಒಂದು ಸಲ ಲುಕ್ ಟೆಸ್ಟಿಗೆ ಬರ್ಬೋದಾ? ನಾನು ಫುಲ್ ಯಾವುದಕ್ಕೆ, ಯಾವ ಲುಕ್ ಟೆಸ್ಟು, ಯಾವ ಅಂದರೆ ಸುಮಾರು ಆಡಿಷನ್ ಕೊಟ್ಟಿದ್ದೀನಲ್ವ, ಸುಮಾರು ಕಡೆ ಹೋಗಿದ್ದೀನಲ್ವಾ, ಯಾರು ಫೋನ್ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಸೊ ಯಾರು ಯಾವುದಕ್ಕೆ, ನಾನು ಇವತ್ತು ಫ್ರೀ ಇಲ್ಲ, ನನಗೆ ನಾಳೆ ಒಂದು ಶೋ ಇದೆ, ನೋಡ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು 10 ಗಂಟೆಗೆ ಕರೆದ್ರು. ಸಾರಿ ಸರ್ 10 ಗಂಟೆಗೆ ಆಗಲ್ಲ, 2 ಗಂಟೆಗೆ ಬರ್ಬೋದಾ ಅಂತ ಅಂದೆ. ಸರಿ ಆಯಿತು ಬನ್ನಿ ಮ್ಯಾಮ್ ಅಂತಂದ್ರು. ನಾನು ನಾನು ಹೆಂಗೆ ಹೇಳಿದ್ರೆ ಹಂಗೆ ಓಕೆ ಅಂತಿದ್ದಾರೆ. ಸೊ ಮೋಸ್ಟ್ಲಿ ಇದು ಪಕ್ಕಾ ಫೇಕೆ, ಇದು ಯಾವುದೋ ನಾನು ಹಿಂಗೆ ಯಾರೋ ಪ್ರಾಪರ್ ಪ್ರೊಡಕ್ಷನ್ ನಡೆಸೋರು ಯಾಕೆ ಸರ್ ನನ್ನ ಡೇಟಿಗೆ ಕಾಯ್ತಾರೆ, ಅದು ಇನ್ನು ಲುಕ್ ಟೆಸ್ಟ್ ಆಗಿಲ್ಲ, ಯಾಕೆ ಕಾಯ್ತಾರೆ ಅಂತ ನನಗೆ. ಸರಿ ಆದರೂ ನೋಡ್ಕೊಂಬರೋಣ, ಇಲ್ಲೇ ಹತ್ತಿರ RR ನಗರ ಅಲ್ವಾ, ಸರಿ ನೋಡ್ಕೊಂಬರೋಣ ಅಂತ ಹೋದರೆ ಅಲ್ಲಿ ಅವಾಗ ಒಂದು ಡೈಲಾಗ್ ಕೊಟ್ಟರು, ಇಮಿಡಿಯೇಟ್ ಕೊಟ್ಟರು. ಒಂದು 1/2 hour 40 minutes ತೊಗೊಳ್ಳಿ, ನೋ ಪ್ರಾಬ್ಲಮ್, ನಿಮ್ಮ ಟೈಮ್ ತೊಗೊಂಡು ನೀವು ಆಡಿಷನ್ ಕೊಡಿ ಅಂತ. ನಾನು ನೋಡಿದೆ ರೆಡಿ ಸರ್ ಅಂತ ಅಂದೆ.